ಎಲ್ಲ ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ. ಇವತ್ತು ನಮ್ಮ ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನಲ್ಲೂ ಕೂಡ ಸಾಂಸ್ಕೃತಿಕ ಉತ್ಸವವನ್ನ ಮಾಡ್ತಾ ಇದ್ದೀವಿ. ಅದರಂತೆ ಚನ್ನಪಟ್ಟಣದಲ್ಲೂ ಕೂಡ ಇವತ್ತು ಈ ವರ್ಷದಿಂದ ಬೊಂಬೆ ನಾಡ ಗಂಗೋತ್ಸವ ಅಂತ ಶೀರ್ಷಿಕೆ ಅಡಿನಲ್ಲಿ ಸಾಂಸ್ಕೃತಿಕ ಹಬ್ಬವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದಷ್ಟು ಕ್ರೀಡಾ ಚಟುವಟಿಕೆಗಳು ಪ್ರಾರಂಭ ಮಾಡಿ ಇವತ್ತು ಈ ವಾರದಿಂದನೇ ಹಬ್ಬಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ಅಂದ್ರೆ ನಾವು ಸಾಮಾನ್ಯವಾಗಿ ಸಂಕ್ರಾಂತಿ ಆದ್ಮೇಲೆ ರೈತಾಪಿ ಜನ ಬಿಡು ಸಿಗುತ್ತೆ, ಅವರ ವ್ಯವಸಾಯದ ಬಿಡು ಸಿಕ್ಕಿದ್ಮೇಲೆ ಯುಗಾದಿ ತನಕ ಅವರು ಬಹಳಷ್ಟು ಹಬ್ಬ ಹರಿದಿನಗಳನ್ನ ಮಾಡಿಕೊಂಡು ಹಿಂದೆ ನಾಟಕ ಮಾಡಿಕೊಂಡು ಇರ್ತಾ ಇದ್ದಂತ ಒಂದು ಕಾಲ ಇತ್ತು. ಬದಲಾದಂತ ಪರಿಸ್ಥಿತಿನಲ್ಲಿ ಇವತ್ತು ನಾವು ಇಡೀ ತಾಲೂಕಿನ ಜನಗಳನ್ನ ಒಟ್ಟಿಗೆ ಸೇರಿಸೋ ದೃಷ್ಟಿಯಿಂದ ಒಂದು ರೀತಿಯ ಸಂಘಟನೆ ಅಂತ ಅಂದ್ರೂ ಪರವಾಗಿಲ್ಲ, ಅವರೆಲ್ಲರನ್ನು ಒಟ್ಟಿಗೆ ಸೇರಿಸಬೇಕು, ಇಡೀ ತಾಲೂಕಿನ ಜನಸಮುದಾಯವನ್ನು ಒಂದಕ್ಕೆ ವೇದಿಕೆಯಲ್ಲಿ ತರಬೇಕು ಅಂತ ಹೇಳಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇವಾಗ ರೂಪಿಸಿದ್ದೀವಿ. ಅದರಲ್ಲಿ ರೈತರಿಗೆ ಈಗ ಬಹಳ ರೈತರು ಇವತ್ತು ಅವ್ರಿಗೂ ಒಂದು ರೀತಿ ಸ್ಪರ್ಧೆಗಳಿವೆ. ಯಾರೋ ಒಬ್ಬ ರೈತ ಒಳ್ಳೆ ಚೆನ್ನಾಗಿ ರಾಗಿ ಬೆಳಿತಾನೆ, ಯಾರೋ ಭತ್ತ ಬೆಳಿತಾನೆ, ಯಾರೋ ಚೆನ್ನಾಗಿ ಹಸುವಿನಲ್ಲಿ ಹಾಲು ಕರೀತಾನೆ. ಅವನ್ನ ಗುರ್ತಿಸಿ ಅವನ್ನ ಒಂದು ವೇದಿಕೆ ಮೇಲೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಒಳ್ಳೆ ರಾಸುಗಳನ್ನ ಸಾಕಿರ್ತಾನೆ, ಪ್ರೀತಿಯಿಂದ ಯಾರೋ ಒಬ್ಬ ಅವರ ಸಾಕು ಪ್ರಾಣಿಗಳನ್ನ ನಾಯಿ ಸಾಕಿರ್ಬೋದು. ಹೀಗೆ ರೈತರನ್ನ ಗುರ್ತಿಸ್ತಕ್ಕಂಥ ಕೆಲಸ, ಅವರ ಕೃಷಿ ಚಟುವಟಿಕೆಗಳು ಇವಾಗ ವಿರಾಮ ಇರೋದ್ರಿಂದ ಅವರನ್ನ ಸಾಂಸ್ಕೃತಿಕವಾಗಿ ತೊಡಗಿಸ್ಕೋಬೇಕು. ನಮ್ಮ ಏನು ಚನ್ನಪಟ್ಟಣದಲ್ಲಿ ರಂಗ ಕಲಾವಿದರುಗಳು ಬಹಳಷ್ಟು ಜನ ಇದ್ದಾರೆ, ಕ್ರೀಡೆಯಲ್ಲಿ ಬಹಳಷ್ಟು ಜನ ಮುಂದೆ ಇದ್ದಾರೆ. ಹಾಗೆ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಸೇರಿಸ್ಕೊಂಡು ಅವರಿಗೆ ಕ್ರೀಡಾ ಮನೋಭಾವವನ್ನ ತೋರಿಸ್ತಕ್ಕಂಥದ್ದು. ಇವತ್ತು ನಾಳೆದಿಂದ ನಮ್ಮಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಪ್ರಾರಂಭ ಆಗ್ತವೆ. ಒಟ್ಟಲ್ಲಿ ಕ್ರೀಡೆ ಸಾಂಸ್ಕೃತಿ ಅವ್ರನ್ನ ಬೇರೆ ಬೇರೆ ರಂಗದಲ್ಲಿ ಗುರುತಿಸ್ತಕ್ಕಂಥ ಕೆಲಸ. ಹೇಳಿ ಕೇಳಿ ಚನ್ನಪಟ್ಟಣ ನಮ್ದು ಟಾಯ್ ಸಿಟಿ, ಆದರೆ ಅದರ ಹಿಂದೆ ಇರ್ತಕ್ಕಂಥ ಸಂಕಷ್ಟ, ನೋವು, ಆ ಒಂದು ಇವತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚನ್ನಪಟ್ಟಣಕ್ಕೆ ಹೆಸರು ತಂದ್ಕೊಟ್ಟಂತ ಬಹಳಷ್ಟು ಜನ ಕಲಾವಿದರುಗಳ ಶ್ರಮ ಇದೆ. ಆ ಶ್ರಮಿಕ ವರ್ಗವನ್ನ ಗುರುತಿಸ್ತಕ್ಕಂಥ ಕೆಲಸ. ಮತ್ತೆ ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ ಗಂಗರ ಆಳ್ವಿಕೆಯಲ್ಲಿ ಒಂದಷ್ಟು ದಿವಸ ನಮ್ಮ ಮಂಕುಂದ ರಾಜಧಾನಿ ಆಗಿತ್ತು. ಹಾಗಾಗಿ ಅವರನ್ನ ಇತಿಹಾಸವನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸ ಎಲ್ಲನೂ ಒಟ್ಟಿಗೆ ತಗೊಂಡು ಇವತ್ತು ನಾವು ಒಂದು ಉತ್ಸವವಾಗಿ ಅದನ್ನ ಮಾರ್ಪಟ್ಟು ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತೇ ಇದೆ, ಈಗ ರಾಜಕೀಯವಾಗಿ ಬಿಡುವಿದೆ. ಈಗ ನಮ್ಮ ಸರ್ಕಾರ ಬಹಳಷ್ಟು ಜನೋಪಯೋಗಿ ಯೋಜನೆಗಳನ್ನ ಜಾರಿಗೆ ತಂದಿದೆ, ಕೆಲಸ ಕಾರ್ಯಗಳು ನಡೀತಾ ಇದೆ. ತಾಲೂಕಿನ ಜನ ಇವತ್ತು ಸಮೃದ್ಧಿಯಾಗಿದ್ದಾರೆ. ಅಲ್ಪ ಸ್ವಲ್ಪ ಕೆಲಸ ಕಾರ್ಯ ಬಾಕಿ ಇದ್ದು ಅವೆಲ್ಲನೂ ಕೂಡ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ನಿಟ್ಟಿನಲ್ಲಿ ಸರ್ಕಾರದ ಸಾಧನೆಯ ಜೊತೆಗೆ ಸಾಂಸ್ಕೃತಿಕವಾಗಿ ಜನಗಳನ್ನ ಒಟ್ಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ನಮ್ಮೆಲ್ಲ ನಾಯಕರು ಮುಖಂಡರುಗಳು ಇವತ್ತು ಸಜ್ಜಾಗಿದ್ದಾರೆ. ಹಾಗಾಗಿ ಮಾಧ್ಯಮದವ್ರಿಗೂ ಮುಖಾಂತರ ತಾಲೂಕಿನ ಜನತೆಗೆ ಇದರಿಂದ ಒಂದು ತಿಳುವಳಿಕೆ ಹೋಗಲಿ ಅನ್ನೋ ದೃಷ್ಟಿಯಲ್ಲಿ ತಮ್ಮನ್ನೆಲ್ಲ ಕರೆದಿದ್ದೀವಿ. ತಾವು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ನಮಗೊಂದಷ್ಟು ಪ್ರಚಾರವನ್ನ ಕೊಡಬೇಕು. ನಮ್ಮ ಉದ್ದೇಶ ಏನು, ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೊಂಬೆ ನಾಡು ಗಂಗೋತ್ಸವ ಯಶಸ್ವಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲ ರೂಪುರೇಷೆಗಳನ್ನ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರನ್ನು ಕೂಡ ಕರ್ಕೊಂಡ್ಬರ್ಬೇಕು ತಾಲೂಕಿಗೆ ಅನ್ಕೊಂಡಿದ್ದೀವಿ. ಡಿ.ಕೆ. ಸುರೇಶ್ ಅವರು ನೇರವಾಗಿ ಅವರು ಭಾಗಿಯಾಗ್ತಾರೆ. ಈ ಎಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಬಹಳಷ್ಟು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಇದರಲ್ಲಿ 108 ಕಾರ್ಯಕ್ರಮಗಳಿವೆ. ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ, ದೇಹದಾಢ ಸ್ಪರ್ಧೆ ಯುವಕರಿಗೆ, ನೌಕರರ ಸಮಾವೇಶ, ವೇಷಭೂಷಣ ಸ್ಪರ್ಧೆ, ಗ್ರಾಮ ದೇವತೆಗಳ ಉತ್ಸವ, ರಂಗೋಲಿ ಸ್ಪರ್ಧೆ, ಮೆರಥಾನ್ ಓಟ, ಕ್ರಿಕೆಟ್, ರಸಮಂಜರಿ ಕಾರ್ಯಕ್ರಮ, ಯೋಗಾಸನ, ಮತ್ತೆ ಹೀಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀವಿ.
ಸತತವಾಗಿ ಸುಮಾರು 1 ತಿಂಗಳ ಕಾಲ ಈ ಒಂದು ಸ್ಪರ್ಧಾತ್ಮಕ ಕೆಲಸ ಕಾರ್ಯಗಳು ನಡೀತವೆ. ಈಗ ರೈತರುಗಳನ್ನ ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು, ಮೇಕೆ ಸಾಕೋರಿಂದ ಹಿಡಿದು ಕುರಿ ಸಾಕೋರು, ಕೋಳಿ ಸಾಕೋರಿಂದ ಹಿಡಿದು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಉತ್ತೇಜನ ಕೊಡಬೇಕು. ಎಲ್ಲ ದೃಷ್ಟಿಯಿಂದ ಇಡೀ ತಾಲೂಕಿನ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ಬೆಸೆತಕ್ಕಂಥ ಕೆಲಸ ಈ ಒಂದು ಬೊಂಬೆನಾಡ ಗಂಗೋತ್ಸವ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ತಮ್ಮನ್ನ ಕರೆದು ಮಾಹಿತಿಯನ್ನು ಹಂಚ್ಕೋಬೇಕು ಅಂತೇಳಿ ತಮ್ಮನ್ನ ಕರೆದಿದ್ದೀವಿ. ಶನಿವಾರದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಜಿಲ್ಲಾ ಪಂಚಾಯತ್ ಕ್ರಿಕೆಟ್ ಇವತ್ತು ತುಂಬಾ ತಾಲೂಕಿನ ಉದ್ದಗಲಕ್ಕೂ ವ್ಯಾಪಿಸಿರ್ತಕ್ಕಂಥ ಯುವಕರಲ್ಲಿ ಕ್ರೀಡೆ. ಹಂಗಾಗಿ ಕ್ರಿಕೆಟ್ ಅನ್ನ ಮೊದಲು ಪ್ರಾರಂಭ ಮಾಡಿ ಶನಿವಾರದಿಂದ ಪ್ರಾರಂಭ ಮಾಡ್ತೀವಿ. ಆಗ ಆಯಾ ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇದಾದ್ಮೇಲೆ ಒಂದು ಜಿಲ್ಲಾ ಮಟ್ಟದಲ್ಲಿ ಕನಕಪುರದಲ್ಲಿ ಕಾರ್ಯಕ್ರಮಗಳು ನಡೀತವೆ. ಇಲ್ಲೆಲ್ಲ ಭಾಗವಹಿಸಿ ಉತ್ತೀರ್ಣರಾದಂಥವ್ರನ್ನ, ಪ್ರೈಸ್ ತಗೊಂಡಂಥವ್ರನ್ನ ನಾವು ಜಿಲ್ಲಾ ಮಟ್ಟಕ್ಕೆ ಕೆಲವು ಸ್ಪರ್ಧೆಗಳು ಕಲ್ಸ್ಕೊಡ್ತೀವಿ. ನಾನು ಹೇಳಿದೆ ನಿಮ್ಗೆ ಹಿಂದೆ ಏನು ಈ ಇತಿಹಾಸವನ್ನ ತಗೊಂಡಾಗ ಕರ್ನಾಟಕದ ಬಹುಪಾಲು ಭಾಗ, ತಮಿಳುನಾಡು, ಆಂಧ್ರದ ಬಹುಪಾಲು ಭಾಗವನ್ನ ಆಳದಂತ ಗಂಗರು ಈ ತಾಲೂಕು ಕೂಡ ಮಂಕುಂದ ಅದರ ರಾಜಧಾನಿ ಆಗಿತ್ತು ಒಂದಷ್ಟು ವರ್ಷಗಳ ಕಾಲ. ಅವರ ನೆನಪಿಗೆ ಅದನ್ನ ನಾವು ಗಂಗೋತ್ಸವ ಅಂತ ಇಟ್ಕೊಂಡ್ವಿ. ಅಂದ್ರೆ ಇತಿಹಾಸವನ್ನ ನೆನೆಸ್ಕೊಳ್ತಕ್ಕಂಥದ್ದು. ಮತ್ತೆ ಟಾಯ್ಸ್ಗೆ ಇವತ್ತು ಇಡೀ ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಒಂದು ಗುಡಿ ಕೈಗಾರಿಕೆಯಾಗಿ ನಮಗೆಲ್ಲರೂ ಒಳ್ಳೆ ಹೆಸರನ್ನ ತಂದುಕೊಟ್ಟದ್ದು ಟಾಯ್ಸ್. ಹಾಗಾಗಿ ಅದನ್ನು ಕೂಡ ಇಟ್ಕೊಂಡು ನಾವು ಇದನ್ನ ಸಮ್ಮೇಳನವನ್ನು ಆಲೋಚನೆ ಮಾಡಿದ್ದೀವಿ. ಚುನಾವಣೆಗಳು ಬರ್ತವೆ ಹೋಗ್ತವೆ, ನಮ್ಗೇನು ತೊಂದರೆ ಏನಿಲ್ಲ. ಚುನಾವಣೆಗೂ ಅದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಫ್ರೀ ಇದ್ದೀವಿ. ಈಗ ಯಾವಾಗ ಚುನಾವಣೆ ಆಗ್ತವೆ ಅಂತ ನಮ್ಗೇನು ಗೊತ್ತಿಲ್ಲ. ಹಾಗೆ ನಾವು ಈ ಸಾಂಸ್ಕೃತಿಕವಾಗಿ ಜನಗಳನ್ನ ಒಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ಈಗ ಚುನಾವಣೆ ಯಾವುದೂ ಇಲ್ಲ ಅನ್ಕೊಂಡು ಮಾಡ್ತಾ ಇದ್ದೀವಿ. ನಾವಾಗ ಆ ಚುನಾವಣೆ ಗುಂಗಿಗೆ ಇನ್ನೂ ಹೋಗ್ಲಿಲ್ಲ. ಈಗ ನಮ್ಮ ಲೀಡರ್ಗಳು ಆಯಾ ಭಾಗದಲ್ಲಿ ಅವ್ರವರೇ ವಹಿಸ್ಕೊತಾ ಇದ್ದಾರೆ. ಈಗ ನೀವು ಹೇಳ್ದಂಗೆ ನಾವು ಈಗೆಲ್ಲ ಗುರ್ತಿಸಿದೀವಿ ಯಾವ್ಯಾವ ಜಿಲ್ಲಾ ಪಂಚಾಯತಿಲಿ ಯಾರು ಸೇರ್ಕೋಬೇಕು ಅಂತೇಳಿ. ಬಹಳ ಹಣ ಏನು ಖರ್ಚಾಗಲ್ಲ ಇಲ್ಲಿಗೆ. ಮೂಲಭೂತವಾಗಿ ನಾವೇ ಹಾಕೊಂಡು ಮಾಡ್ತೀವಿ. ಇಲ್ಲ, ಜಿಲ್ಲೆ ಎಲ್ಲ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಮಾಡ್ತಾ ಇದ್ದೀವಿ. ಈಗ ಮೊದಲಿಂದನೂ ಕೂಡ ಅವರು ಕನಕೋತ್ಸವವನ್ನ ತುಂಬಾ ವ್ಯವಸ್ಥಿತವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನಮ್ ಪ್ರಾರಂಭ ಹಂಗಾಗಿ ಇಲ್ಲಿ ಯಾರ್ಯಾರು ಭಾಗಿಯಾಗಿ ಪ್ರಶಸ್ತಿಗಳನ್ನ ತಗೋತಾರೆ ಅವ್ರನ್ನ ಅಲ್ಲಿಗೆ ಕಳಿಸ್ಕೊಡುದು ಅಂತ ತೀರ್ಮಾನ ಮಾಡಿದೀವಿ. ಹಂಗಾಗಿ ಅದೇನು ಜಿಲ್ಲಾ ಕೇಂದ್ರ ಆ ತರ ಏನಿಲ್ಲ. ಜಿಲ್ಲಾ ಕೇಂದ್ರ ಇದೆಯಲ್ಲ ರಾಮನಗರದಲ್ಲೂ ಉತ್ಸವ ಮಾಡ್ತೀವಿ. ನಿಮ್ಮ ಉದ್ದೇಶ ಕನಕಪುರ ಬೇಡ ರಾಮನಗರದಲ್ಲೇ ಮಾಡ್ಬೇಕು ಅಂದ್ರೆ ಅದನ್ನು ಮುಂದೆ ಚರ್ಚೆ ಮಾಡಿ. ಅಲ್ಲ, ಈಗ ನಾವು ಆತರ ತೀರ್ಮಾನ ಮಾಡಿದೀವಿ. ಅದೇ ಈಗ ನಾವು ಗಂಗೋತ್ಸವ ಮಾಡ್ತೀವ್ರಿ. ಇಲ್ಲ ಆದವ್ರನ್ನ ನಾವು ಚರ್ಚೆ ಮಾಡಿದೀವಿ. ಕನಕಪುರದಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳಷ್ಟು ವರ್ಷಗಳಿಂದ ಮಾಡ್ಕೊ ಬರ್ತಾ ಇರೋದ್ರಿಂದ ಅಲ್ಲಿ ಕಳಿಸ್ಕೊಡ್ತೀವಿ. ಅಲ್ಲೂ ಅವ್ರ ಪ್ರದರ್ಶನ ಮಾಡ್ಲಿ ಅಂತ ಅಷ್ಟೇ. ನಾವು ಇದನ್ನ ಜನವರಿ 10ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ನಾವು ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಕೆಲವು ಹಮ್ಮಿಕೊಂಡಿದ್ದೀವಿ. ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಕೆಲವು ಮಾಡ್ತೀವಿ. ಆಮೇಲೆ ತಾಲೂಕ್ ಮಟ್ಟಕ್ಕೆ ಬರ್ತೀವಿ. ತಾಲೂಕ್ ಮಟ್ಟದಲ್ಲಿ ಎಲ್ಲ ಇಡೀ ತಾಲೂಕನ್ನು ಸೇರಿಸಿ ತಾಲೂಕ್ ಮಟ್ಟದಲ್ಲಿ ಮಾಡ್ತೀವಿ. ಈಗ ಗಂಗರ ಆಳ್ವಿಕೆ ಬಹಳ ಹಿಂದಿನಿಂದ 1000 ವರ್ಷ ಹಿಂದೆ ಹೊಟ್ಟೋಗಿದೆ. 1200-300 ವರ್ಷಗಳ ಹಿಂದಿನಿಂದ ನಡ್ಕೊ ಬಂದದ್ದು. ಹಂಗಾಗಿ ಬಹಳಷ್ಟು ಕುರುಹುಗಳು ನಾಶ ಆಗೋಗಿವೆ. ಇವತ್ತು ಇವೇ ಕೆಲವು ಸಣ್ಣ ಪುಟ್ಟ ಇದೆ. ಇರ್ಲಿ, ನಾವ್ ಹೇಳೋದು ಈಗ ಉತ್ಸವ ಮಾಡಿದ್ಮೇಲೆ ನಾವು ಹಿಂದಿನ ಸರ್ಕಾರದಲ್ಲೂ ಕೂಡ ಮನವಿ ಮಾಡಿದ್ವಿ. ಬೊಮ್ಮಾಯಿಯವರು ಇದ್ದಾಗಲೂ ಕೂಡ ಅದನ್ನ ಗಂಗರ ಬಗ್ಗೆ ಒಂದಷ್ಟು ರಿಸರ್ಚ್ ಆಗಬೇಕು ಅಂತೇಳಿ ಅವ್ರಿಗೆ ಮನವಿ ಕೊಟ್ಟು ಬಹಳಷ್ಟು ಒಂದಷ್ಟು ಕೆಲಸಗಳು ಮಾಡಿದ್ವಿ. ಮುಂದುವರಿಸ್ತೀವಿ. ಈಗ ಮುಂದೊಂದು ದಿನಗಳಲ್ಲಿ ಒಳ್ಳೆ ದಿವಸ ಬಂದ್ರೆ
ತಮ್ಮ ಆಶೆಯನ್ನು ಕೂಡ ಈಡೇರಿಸ್ತೀವಿ. ತಾವು ಪತ್ರಿಕೆಯಲ್ಲಿ ಒಂದು ಅಂಕಣ ಬರೆದಿದ್ರಿ, ತಮ್ಮ ಅಭಿಪ್ರಾಯಗಳನ್ನ ನಾವು ಓದ್ಕೊಂಡಿದ್ದೀವಿ. ತಾವೇನು ನಡ್ಕೊಂಡಿದ್ದೀರಿ ಅದನ್ನು ಕೂಡ ಆ ಕಡೆ ಹೆಚ್ಚಿಗೆ ಒತ್ತು ಕೊಡ್ತೀವಿ. ನೀವು ಆಶೆ ಹೇಳಿದ್ರೆ ಪ್ರತಿ ವರ್ಷನೂ ನೀವು ಶಕ್ತಿ ಕೊಟ್ರೆ ಪ್ರತಿ ವರ್ಷನೂ ಮಾಡೋ ಉದ್ದೇಶ ಇದೆ. ನಿಮ್ಮ ಆಸೆ ಆಗಿದ್ರೆ ಮಾಡೋಣ. ಅಂದ್ರೆ ಈಗ ಪ್ರತಿ ವರ್ಷದೂ ಈಗ ನಮ್ಗೇನ್ ನೋಡ್ರಿ, ಸಂಕ್ರಾಂತಿ ಆದ್ಮೇಲೆ ಮೊದಲು ರೈತರಿಗೆ ಎಲ್ಲ ಆರಾಮ. ಸಂಕ್ರಾಂತಿ ಆದ್ಮೇಲೆ ಒಕ್ಲು ಪಕ್ಲು ಮಾಡ್ಕೊಂಡು ತಿರ್ಗಾ ಯುಗಾದಿ ತನಕ ಆರಾಮಾಗಿ ಇರ್ತಿದ್ರು. ಈ ಸುಗ್ಗಿ ಪಗ್ಗಿ ಈಗ ಕಾಲ ಬದಲಾವಣೆ ಆಗಿದೆ. ಈಗ ಎಲ್ಲರನ್ನು ನಾವು ಅದಕ್ಕೆ ಒಂದು ನೋಡೋಣ. ಪ್ರತಿ ವರ್ಷನೂ ಈ ಸಾರಿ ಚೆನ್ನಾಗಿ ಸಕ್ಸಸ್ ಆದ್ರೆ ಪ್ರತಿ ವರ್ಷನೂ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.